ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮೂಢಾಸ್ತ್ರ ಸಿದ್ದುಗೆ ಸಂಕಷ್ಟದ ಸರಮಾಲೆಯನ್ನ ಸುತ್ತಿದೆ. ಈ ಬೆನ್ನಲ್ಲೇ ಶುರುವಾದ ಜಿದ್ದಿನ ರಾಜಕಾರಣ ಎಫ್ಐಆರ್ಗಳ ಸದ್ದು ಹೆಚ್ಚಿಸಿದೆ. ಇದು ಎಲೆಕ್ಷನ್ ಬಾಂಡ್ ಬ್ರಹ್ಮಾಸ್ತ್ರ ಬಿಟ್ಟಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ವಿರುದ್ಧ ದಾಖಲಾದ ಎಫ್ಐಆರ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಹಂದಿ ಗಲಾಟೆ ರಾಜಕೀಯದಲ್ಲಿ ಬೆಂಕಿ ಬೀಳಿಸಿದೆ. ಐಪಿಎಸ್ ಮಾತಿಗೆ ದಳಪತಿಗಳು ಸಿಡಿಮಿಡಿಯಾಗಿದ್ದು, ಇವತ್ತು ಚಂದ್ರಶೇಖರ್ ವಿರುದ್ಧ ಸಿಎಸ್ಗೆ ದೂರು ನೀಡಲಾಗಿದೆ. ಇತ್ತ ಎಡಿಜಿಪಿಯನ್ನ ಚಮಚಾಗಿರಿ ಅಂತ ದಳ ಕೆಂಡ ಕಾರಿದ್ದು, ಹಂದಿ ಪದವನ್ನ ಪರಂ ಸಮರ್ಥಿಸಿದ್ರೆ ಡಿಕೆಶಿ ಸಾಫ್ಟ್ ಆಗಿದ್ದಾರೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಳ್ಳಾರಿಗೆ ಹೋಗೋದಕ್ಕೆ ಇದ್ದಂತ ನಿರ್ಬಂಧ ತೆರವಾಗಿದ್ದು 14 ವರ್ಷಗಳ ವನವಾಸ ಅಂತ್ಯ ಆಗಿದೆ. ಈ ಸುದ್ದಿ ಅಭಿಮಾನಿಗಳಲ್ಲಿ ದೀಪಾವಳಿ ಸಂಭ್ರಮ ತರಿಸಿದ್ದು, ನವರಾತ್ರಿ ಮೊದಲ ದಿನ ರೆಡ್ಡಿ ಬಳ್ಳಾರಿ ಪುರಪ್ರವೇಶ ಆಗ್ತಾ ಇದೆ. ಸಂಡೂರಿನ ಟಾಸ್ಕ್ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ರಫ್ತು ನೀತಿಯಿಂದ ಬಡವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಬಿದ್ದಿದೆ. ಬಾಸ್ಮತಿಯೇತರ ಅಕ್ಕಿ ರಫ್ತಿನ ನಿಷೇಧ ತೆಗೆಯಲಾಗಿದೆ. ಇದರಿಂದ ಅಕ್ಕಿ ರೇಟ್ ಇನ್ನಷ್ಟು ಡಬಲ್ ಆಗಿ ಟ್ರಬಲ್ ಕೊಡೋ ಆತಂಕ ಶುರುವಾಗಿದೆ. ಬೆಲೆ ಏರಿಕೆಯಿಂದ ಬಸವಳಿದ ಜನರಿಗೆ ದೊಡ್ಡ ಹೊರೆಯಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.